ಸ್ನೇಹಿತರೆ, ಮಾರ್ಕೆಟಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಳಕ್ ಹೋಗ್ತೀರಾ, ಅಲ್ಲೂ ಕೂಡ ಸ್ಕ್ಯಾಮ್ ಆಗ್ತಾ ಇದೆ. ಯಾವ ತರ ಸ್ಕ್ಯಾಮ್ ಆಗ್ತಾ ಇದೆ ಅಂತ ನಿಮಗೆ ಇವಾಗ ಹೇಳ್ತೀನಿ. ನೀವು ಐಫೋನ್ ತೊಗೊಳಕ್ ಹೋಗ್ತೀರಾ, ಐಫೋನ್ ತೊಗೊಳಕ್ ಹೋದ್ಮೇಲೆ ಅಲ್ಲಿ ಎಲ್ಲಾ ಐಫೋನ್ಗಳು ನಿಮ್ಗೆ ತೋರಿಸ್ತಾರೆ. ಅದು ನೋಡೋಕೆ ಮಾತ್ರ ನೀವು ಹೊಸದಾಗಿ ಇವಾಗಲೇ ತಗೊಂಡಿದ್ದೀರಾ, ಒಂದೇ ಒಂದು ಸ್ಕ್ರಾಚ್ ಇಲ್ಲ, ನೀಟಾಗಿ ಕಂಡೀಷನ್ ಇದೆ, ಬ್ಯಾಟ್ರಿ ಹೆಲ್ತ್ ಫುಲ್ ಇದೆ, ಹಂಗೆ ಹಿಂಗೆ ಅಂತ. ಅದರಲ್ಲಿ ಕೂಡ ಅವ್ರು ಮೋಸ ಮಾಡ್ತಾ ಇರೋದು. ಯಾವ್ದಾದ್ರು ಸೆಕೆಂಡ್ಸ್ ಮೊಬೈಲ್ ಇರುತ್ತೆ ನೋಡಿ, ಯೂಸ್ಡ್ ಸೇಲ್ ಮಾಡಿರೋ ಮೊಬೈಲ್, ಅದು ತಗೊಂಡು ₹1,000 ಅದಕ್ಕೆ ಬ್ಯಾಕ್ ಕವರ್, ಫ್ರಂಟ್ ಕವರ್, ಬಾಡಿ ಸೆಟ್ ಹಾಕ್ತಾರೆ. ₹1,500 ಆಗುತ್ತೆ. ಅವ್ರು ₹15,000 ಮೊಬೈಲ್ ತಗೊಂಡಿದ್ರೆ ₹1,500 ಹಾಕಿದ್ರೆ 25,000ಕ್ಕೆ ಅವರು ಸೇಲ್ ಮಾಡ್ತಾರೆ. ನೀವೇನ್ ಹೇಳ್ತೀರಾ? ನೋಡೋಕೆ ಒಂದೇ ಒಂದು ಸ್ಕ್ರಾಚ್ ಇಲ್ಲ, ಹೊಸದಾಗಿದೆ. ಅದೇ ಬ್ಯಾಗ್ಸ್ನ ಸೀಲ್ ಬ್ಯಾಗ್ ತರ ಪ್ಯಾಕ್ ಮಾಡಿಬಿಟ್ಟು ನಿಮಗೆ ಹೊಸ ಫೋನ್ ಅಂತ ಕೊಡ್ತಾರೆ. ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ, ಬ್ಯಾಟ್ರಿ ಹೆಲ್ತ್ ಕೂಡ ಕಡಿಮೆ ಆಗಿದ್ರೆ ಅವ್ರ ಸಿಸ್ಟಮ್ ಇಂದ ಅದನ್ನ 100% ಮಾಡಿ ಕೂಡ ಸೇಲ್ ಮಾಡುವಂತ ಆಪ್ಷನ್ ಕೂಡ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ತಗೋಬೇಕಾದ್ರೆ ಬಹಳ ಎಚ್ಚರ ವಹಿಸಿ ತಗೊಳ್ರಿ. ಮೊಬೈಲ್ ಯೂಸ್ಡ್ ಇರುತ್ತೆ, ಅವ್ರು ಹೊಸದೇ ಅಂತ ಹೇಳೋದು. ಯಾಕಂದ್ರೆ ಒಂದು ಬಾಡಿ ಹಾಕಿದ್ರೆ ಮೊಬೈಲ್ ಹೊಸದಾಗುತ್ತೆ. ಅದಕ್ಕೋಸ್ಕರ ಆನ್ಲೈನಲ್ಲಿ ಈಗಾಗಲೇ ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಪ್ರತಿಯೊಂದು ಕಡೆ ನಮ್ಮ ಮೊಬೈಲ್ ಶಾಪ್ ಅಲ್ಲಿ ಈ ತರ ಆಫರ್ ಇದೆ, ಸೆಕೆಂಡ್ಸ್ ಮೊಬೈಲ್ ಇಷ್ಟೇ ಅರ್ಧ ರೇಟ್ಗೆ ಇದೆ, ಇಷ್ಟೇ ಬೆಲೆಗಿದೆ, ಅಷ್ಟೇ ಬೆಲೆಗಿದೆ ಅಂತ ಸೇಲ್ ಮಾಡ್ತಾ ಇದ್ದಾರೆ. ನೀವು ಕೂಡ ತಗೊಂಡು ಮೋಸ ಹೋಗಬೇಡಿ. ಬಹಳ ಎಚ್ಚರದಿಂದ ನೀವು ತಗೋಬೇಕಂದ್ರೆ ಅಫಿಷಿಯಲಿ ವೆಬ್ಸೈಟ್ ಅಥವಾ ಐಫೋನ್ಗಳ ಆನ್ಲೈನ್ ಅಲ್ಲೂ ಇದೆ. ಯಾವ್ದಾದ್ರು ಫೆಸ್ಟಿವಲ್ ಅಥವಾ ಏನಾದರೂ ಆಫರ್ ಇದ್ದಾಗ ನಿಮ್ಮ ಕಾರ್ಡ್ಸ್ನ ಯೂಸ್ ಮಾಡಿಬಿಟ್ಟು ಡಿಸ್ಕೌಂಟ್ನಲ್ಲಿ ತಗೊಳ್ರಿ. ಆದರೆ ನಿಯರೆಸ್ಟ್ ಒಂದು ಚೆನ್ನಾಗಿರೋ ಸ್ಟೋರ್ಗಳಿದೆ, ಅಲ್ಲಿ ಹೋಗಿ ತಗೊಳ್ರಿ. ಸೆಕೆಂಡ್ಸ್ ಮೊಬೈಲ್ನೇ ಹೊಸದಾಗಿದೆ ಅಂತ ಏನಾದ್ರು ಸೇಲ್ ಮಾಡ್ತಿದ್ರೆ ನಿಮ್ಗೆ ಬಾಳಿಕೆ ಬರೋದಿಲ್ಲ ಸ್ನೇಹಿತರೆ. ಹೊಸದಾಗಿ ತಗೊಂಡಿರಿ ಅಂದ್ರೆ ನಿಮ್ಗೆ 5ರಿಂದ 6 ವರ್ಷ ನಿಮ್ಮ ಬ್ಯಾಟ್ರಿ ಹೆಲ್ತ್ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ರೆ ಯೂಸ್ ಆಗುತ್ತೆ. ನೀವು ಸೆಕೆಂಡ್ಸ್ ಮೊಬೈಲ್ ತಗೊಂಡ್ರೆ ವರ್ಷದಲ್ಲೇ ಡಿಸ್ಪ್ಲೇ ಚೇಂಜ್ಗಳು ಇರುತ್ತೆ, ಬ್ಯಾಟ್ರಿ ಚೇಂಜ್ ಇರುತ್ತೆ. ಇದೆಲ್ಲ ಚೆಕ್ ಮಾಡಿ ತಗೊಂಡು, ಇದು ಮಾರ್ಕೆಟ್ನಲ್ಲಿ ಸದ್ಯ ಇವಾಗ ಬೆಂಗಳೂರಿನಲ್ಲಿ ಅಥವಾ ಬೇರೆ ಕಡೆ ಎಲ್ಲಾ ಕಡೆ ಹೊಸ ಮೊಬೈಲ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ಬಿಟ್ಟು ಜನನ್ನ ಮಳ್ಳು ಮಾಡಿ ಅಲ್ಲಿಂದ ಅಮೌಂಟ್ ತಗೊಂಡು ಪಾರ್ಸಲ್ ಕೂಡ ಕಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ. ಇದು ಯಾರು ಹೇಳ್ಕೊಡಲ್ಲ, ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ತಗೋಬೇಕಾದ್ರೆ ಅಫಿಷಿಯಲ್ ವೆಬ್ಸೈಟ್ ಆಗಲಿ ಅಥವಾ ಒಳ್ಳೆ ಸ್ಟೋರ್ಗೆ ಹೋಗ್ಬಿಟ್ಟು ತಗೊಂಡ್ಬಿಡಿ, ನಂಬಿಕೆ ಇರುವಂತ. ಇವತ್ತ ಹಣ ನೀವು ಕೊಟ್ಟು ಒಂದೇ ವರ್ಷದಲ್ಲಿ ಮೊಬೈಲ್ ಹಾಳು ಮಾಡಿಕೊಂಡು ಮೋಸ ಹೋಗ್ಬೇಡಿ. ನಿಮ್ಮ 50-60 ಸಾವಿರ, 1 ಲಕ್ಷ ಹಣ ವೇಸ್ಟ್ ಮಾಡ್ಕೋಬೇಡಿ. ಧನ್ಯವಾದ. ಇದೊಂದು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲಿ ಅಂತ. ಯಾಕಂದ್ರೆ ಇದರಿಂದ ನಮ್ದು 2-3 ಫ್ರೆಂಡ್ಸ್ನ ಮೋಸ ಹೋಗಿದ್ದಾರೆ. ನನಗೂ ಕೂಡ ಅಲ್ಲಿ ಹೋಗಿದ ಮೇಲೆ ಅಂಗಡಿ ನಾನು ವಿಸಿಟ್ ಮಾಡಿಬಿಟ್ಟು ಯಾವ್ದು ಹೊಸದಾಯ್ತು ಇಲ್ಲಿ ಅಫಿಷಿಯಲ್ ಆಪಲ್ನವ್ರು ಕಳಿಸಿದ್ದಂಗೆ ಇಲ್ಲಿ ಕೇಳಿದೆ. ಅವ್ರಿಗೆ ಗೊತ್ತಾಯ್ತು ಈ ಮನುಷ್ಯಗೆಲ್ಲ ಗೊತ್ತಿದೆ ಅಂತ. ಅದಕ್ಕೋಸ್ಕರ ಅವರು ಇಲ್ಲ ಅಣ್ಣ ಕರೆಕ್ಟ್ ಆಗಿದೆ ಹಂಗೆ ಹಿಂಗೆ ಹೇಳಿದ್ರು. ನಾನು ಗೊತ್ತಿದ್ಮೇಲೆ ಮತ್ತೆ ಕೇಳಕ್ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ರಿಟರ್ನ್ ಬಂದೆ. ಅಲ್ಲಿ ನಡೆದಿರೋದು ಇಷ್ಟೇ. ಅಲ್ಲಿ ಸೆಕೆಂಡ್ಸ್ ಮೊಬೈಲ್ನ ಅದರ ಬಾಡಿನ ಚೇಂಜ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಹುಷಾರಾಗಿರಿ. ಧನ್ಯವಾದ.